ಸರ್ ಈಗ ಮುಂದೆ ಮುಂದಕ್ಕೆ ಹೋಗೋಣ. ಸರ್ ನೀವು ಒಂದು ಕ್ಷೇತ್ರದಲ್ಲಿ ಶಿಕ್ಷಣದಲ್ಲಿ ಪಾಠವನ್ನು ಕಲಿಸ್ತಾ ಇದ್ದೀರ ಮಕ್ಕಳಿಗೆ, ಮತ್ತೊಂದು ಜಾನಪದದಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡ್ತಿದ್ರ. ವಾಟ್ಸಪ್ ಗ್ರೂಪ್ಗಳಲ್ಲಿ ಶನಿವಾರ ಮತ್ತು ಭಾನುವಾರ ಟೀಚರ್ಸ್ಗಳು ಅದರಲ್ಲಿ ಹೆಚ್ಚಾಗಿದ್ದಾರೆ. ಅವ್ರ ಜೊತೆಗೆ ಒಡನಾಟವನ್ನು ಇಟ್ಕೊಂಡು ಈ ಜಾನಪದ ಕಲೆಯನ್ನು, ಅವರ ಹಾಡುಗಳನ್ನು ನೀವು ಮೌಲ್ಯಮಾಪನ ಮಾಡಿ ಮತ್ತು ಅವರನ್ನು ಬೆಳೆಸೋ ಒಂದು ಪ್ರಯತ್ನ ಮಾಡ್ತಿದ್ರಿ. ಎರಡನೇದು. ಮೂರನೇದು, ಈ ರಾಜ್ಯ ಮಟ್ಟದ ನಮ್ಮ ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಕೂಡ ನೀವು ಭಾಗವಹಿಸ್ತೀರಿ. ಅಲ್ಲಿ ಕೂಡ ನೀವು ಒಂದಷ್ಟು ನಿಮ್ಮ ಕೈಲಿ ಆಗಿದಷ್ಟು ಕೆಲಸಗಳನ್ನು ಮಾಡ್ತಿದ್ರಿ. ಇದು ಮೂರು ಕೂಡ ವಿಭಿನ್ನ ಕ್ಷೇತ್ರ. ಈ ಮೂರನ್ನು ನಿಮಗೆ ಹೇಗೆ ಟೈಮ್ ಸಿಗುತ್ತೆ, ಹೆಂಗೆ ಸಮತೋಲನ ಮಾಡ್ತೀರಾ ಅಂತ? ಇದು ಒಂದು ಸಮಸ್ಯೆ ಪ್ರಶ್ನೆ ಸರ್. ಹೌದೌದು. ಇಲ್ಲ ಸರ್, ಒಂದೊಂದು ಕೆಲಸ ಮಾಡೋಕ್ಕೆ ಟೈಮ್ ಇರಲ್ಲ. ಮೂರನ್ನ ಹೇಗೆ ಮಾಡ್ತೀರಿ ಅಂತ? ಈಗ ಸರ್, ಪಠ್ಯ ಜೊತೆಗೆ ಸಹಪಠ್ಯ ಚಟುವಟಿಕೆ ಅಂತ ಅಂತಾರಲ್ಲ, ಪಠ್ಯ ಎಷ್ಟು ಮುಖ್ಯನೋ ಸಹಪಠ್ಯನೂ ಅಷ್ಟೇ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಈ ಸಮಯದ ಏನು ನಮ್ಮ ಒಂದು ಶಾಲಾ ಅವಧಿಯ ನಂತರ ಇರುತ್ತಲ್ಲ ಸಮಯ, ಆ ಸಮಯವನ್ನು ನಾವು ಹಾಡುಗಾರಿಕೆಗೆ, ಪ್ರಾಕ್ಟೀಸ್ಗೆ ಬಳಸ್ಕೊಂತೀವಿ. ನಮ್ಮ ತಂಡ ಇದೆಯಲ್ಲ, ಆಫ್ಟರ್ ಸ್ಕೂಲು ಅಥವಾ ಶನಿವಾರ ಭಾನುವಾರನೋ ನಾವೆಲ್ಲ ಸೇರಿಕೊಂಡು ಟೀಮ್ ಸೇರಿಕೊಂಡು ನಾವು ಪ್ರಾಕ್ಟೀಸನ್ನು ಮಾಡ್ಕೊಳ್ತೀವಿ. ನಾವೇನಾರ ಜಾನಪದ ಕಲೆಗಳನ್ನು ನಾವು ಪ್ರಸ್ತುತಪಡಿಸಲಿಕ್ಕೆ ಹೊರಗಡೆ ಹೋಗ್ತೀವಿ ಅಂತಂದ್ರೆ ಸಂಜೆ ಟೈಮು, ನೈಟ್ ಟೈಮ್, ಆಫ್ಟರ್ ಸ್ಕೂಲ್, ಶಾಲೆಗೆ ತೊಂದರೆ ಆಗಬಾರಲ್ಲ, ಆ ಸಮಯದಲ್ಲಿ ನಾವು ಹೋಗ್ತೇವೆ. ಹೀಗೆ ಹಲವಾರು ರೀತಿಯಲ್ಲಿ ನಾವು ರಜದ ಅವಧಿಯಲ್ಲಿ ನಾವು ಅದನ್ನು ಇಟ್ಕೊಳ್ತೇವೆ. ಆಮೇಲೆ ನಾನು ಇನ್ನೊಂದೇನು, ನಂದು ಅಭ್ಯಾಸ ಸರ್, ನಾನು ಒಂದು 15-20 ಕಿಲೋಮೀಟರ್ ಜರ್ನಿ ಮಾಡ್ಬೇಕಲ್ಲ, ಆ ಬೈಕ್ ಮೇಲೆ ಬರ್ತಾನೆ ಆ ಒಂದು ಹಾಡನ್ನ ಹೇಳ್ಕೊಂತ ಬಂದ್ಬಿಡ್ತೀನಿ, ಪ್ರಾಕ್ಟೀಸ್ ಮಾಡ್ಕೊಂಡು. ಹಂಗಾಗಿ ಯಾವಾಗ ನೋಡ್ರಿ, ಬಟ್ ಯಾವ್ದೋ ಒಂದು ಹಾಡು, ಮಾದೇಶ್ವರನ ಹಾಡು ಇರ್ಬೋದು, ಇನ್ಯಾವ್ದು ಜನಪದ ಗೀತೆಗಳಿರ್ಬೋದು, ಯಾವ್ದು ಮನಸ್ಸಿಗೆ ಇಷ್ಟ ಆದಂತ ಗೀತೆಗಳನ್ನ ಹಾಡ್ಕೊಂತ ಬಂದ್ಬಿಡ್ತೀನಿ ಸರ್. ಆ ಹಾಡುಗಳು ನಮ್ಮನ್ನು ಎಷ್ಟು ತಲ್ಲಿನಾಗಿಸ್ತಾವ ಅಂತಂದ್ರೆ ನಮಗೆ ಬೇಜಾರನೇ ಆಗಬಾರ್ದು. ನಮ್ಗೆ ಬೇಜಾರಾದ ಸಂದರ್ಭದಲ್ಲಿ ನಾವು ಹಾಡು ಹೇಳಲಿಕ್ಕಾಗಿ ನಾನು ಅದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಸರ್. ಅದು ಒಂದು ಈಗ ಹವ್ಯಾಸ ಆಗಿ ಬೆಳೆದ್ಬಿಟ್ಟಿದೆ. ಇನ್ನೊಂದು ಸರ್, ಈ ಜಾನಪದ ಗೀತೆ ಮತ್ತು ಈ ಕ್ರೀಡೆ, ಇದರ ಅಂಶಗಳು ನೀವು ಹೇಗೆ ಅಳವಡಿಸ್ಕೊಂಡಿದ್ರ ಮತ್ತು ಇದು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪ್ರಯೋಜನ ಆಗ್ತಿದೆ ಅಂತ ಸರ್? ಇದು ನಾನು ಈ ಮೂಲಭೂತ ಕ್ವಶನ್ ಯಾಕೆ ಕೇಳ್ತೀನಿ ಅಂದರೆ, ವಿದ್ಯಾರ್ಥಿಗಳನ್ನ ನಾವು, ಯುವಕರನ್ನ ನಾವು ಈ ದೇಶಕ್ಕೆ ಒಳ್ಳೆಯವರಾಗಿ ಕೊಡಬೇಕಲ್ಲ ಸರ್. ಇದು ಯಾವ ರೀತಿ ಅವ್ರಿಗೆ ಉಪಯೋಗ ಆಗ್ತಿದೆ ಅಂತ ಹೇಳ್ತೀರಾ ಅಂತ ಸರ್? ಈಗ ಕ್ರೀಡೆ ಅನ್ನೋದೇನಂತಂದ್ರೆ ಸೋಲು ಗೆಲುವನ್ನು ಸಮನಾಗಿ ತೆಗೆದುಕೊಳ್ಳೋದು ಅಂತ ಒಂದು. ಹಂಗಾಗಿ ಆ ಒಬ್ಬ ಮನುಷ್ಯ ತಾನು ಸೋತ್ರು ನಾನು ಸೋತೆ ಅಂತ ಒಂದು ಅನ್ಕೋಬಾರ್ದು. ಈಗ ಈಗ ಹಗಲಿದೆ, ರಾತ್ರಿ ಬರುತ್ತೆ, ಮತ್ತೆ ನಾಳೆ ಹಗಲು ಬರುತ್ತೆ, ಸೂರ್ಯ ಬರ್ತಾನೆ ಅನ್ನೋ ಒಂದು ಆಶಾಭಾವ ಇರಬೇಕು. ಅದನ್ನು ಸಮಾನವಾಗಿ ತೆಗೆದುಕೊಳ್ಬೇಕು. ಜೊತೆಗೆ ಜಾನಪದ ಅನ್ನೋದು ಒಂದು ಜೀವನವನ್ನ ಕಲಿಸುತ್ತೆ. ಜಾನಪದದಲ್ಲಿ ಜೀವನ ಇದೆ, ಜೀವಾಳ ಇದೆ ಅಂತ ನಾನು ಆಗ್ಲೇ ಉಲ್ಲೇಖ ಮಾಡಿದ್ದೇನೆ. ಅಂತ ಒಂದು ನೈತಿಕವಾದಂತ ಮೂಲ ಜಾನಪದ ಇದಾವಲ್ಲ, ಆ ಒಂದು ಗೀತೆಗಳನ್ನ ಕಲಿಸೋದ್ರ ಮೂಲಕ, ದೇಶಭಕ್ತಿ ಗೀತೆಗಳನ್ನ ಕಲಿಸೋದ್ರ ಮೂಲಕ, ನಾಡಗೀತೆಗಳನ್ನ ಕಲಿಸೋದ್ರ ಮೂಲಕ ಮಕ್ಕಳನ್ನ ಅವರಲ್ಲಿ ಮೌಲ್ಯಗಳನ್ನು ತುಂಬುವ ಕೆಲಸ. ಆಮೇಲೆ ನೀವು ಜೀವನದಲ್ಲಿ ಸೋಲು ಗೆಲುವನ್ನು ಸಮನಾಗಿ ತೆಗೆದುಕೊಳ್ಳಿ ಅನ್ನೋ ಒಂದು 2 ಅಂಶಗಳು ಅಲ್ಲಿ ಕೂಡ ಅಲ್ಲಿ ಸಿಂಕ್ ಆಗ್ತವೆ ಸರ್. ಇನ್ನೊಂದು, ನೀವು ಶಿಕ್ಷಕರಾಗಿ ವಿದ್ಯಾರ್ಥಿಗಳನ್ನ ಯಾವ ರೀತಿ ಬದಲಾವಣೆ ಮಾಡಲಿಕ್ಕೆ ಈ ಜಾನಪದ ಕಲೆ ಮತ್ತು ಕ್ರೀಡೆಯಿಂದ ಮಾಡಲಿಕ್ಕೆ ನೀವು ಯೋಚನೆ ಮಾಡ್ತೀರಿ ಅಂತ ಸರ್? ಈಗ ಕ್ರೀಡೆಯಿಂದ ಬಂದು ಇಲ್ಲಿ ಸಹಕಾರ ಮನೋಭಾವ ಇರುತ್ತೆ, ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇರೋದು, ಹಂಚಿಕೊಳ್ಳೋದು ವಿಚಾರಗಳಿರ್ಬೋದು. ಅಂತ ಒಂದು ಮನೋಭಾವವನ್ನು ನಾವು ಸಹಕಾರ ಮನೋಭಾವನ ಅಲ್ಲಿ ಬೆಳೆಸ್ತೇವೆ. ಈ ಜಾನಪದ ಅಂತ ಬಂದಾಗ ನಾವೆಲ್ಲ ಕೂಡು ಕುಟುಂಬವಾಗಿರ್ಬೇಕು ಅಂತ, ಅಲ್ಲಿ ಈಗೆಲ್ಲ ವಿಭಕ್ತ ಕುಟುಂಬ ಆಗ್ತಿದ್ದಾವೆ, ಅವಿಭಕ್ತ ಕುಟುಂಬಗಳಾಗ್ರಿ ಅನ್ನೋ ಒಂದು ಸಂದೇಶವನ್ನು ಅಲ್ಲಿ ಕೊಡ್ತಾ ಹೋಗ್ತೀವಿ ಸರ್. ಇನ್ನೊಂದು ಸರ್, ಈ ಪ್ರಸ್ತುತ ಪ್ರಪಂಚ ಇದು ಜಾಗತಿಕ ಪ್ರಪಂಚ. ಕೆಲವೇ ಕ್ಷಣಾರ್ಧದಲ್ಲಿ ತಂತ್ರಜ್ಞಾನದ ಮುಖಾಂತರ ನಾವೆಲ್ಲ ರೀಚ್ ಆಗ್ತಿದ್ದೀವಿ. ಎಲ್ಲಿ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಇದ್ಕೊಂಡು ನಾವು ಇದು ಮಾಡ್ತಿದ್ದೀವಿ. ಆದರೆ ಯುವಕರು ಈಗ ಬೆಳೀತಾ ಇದ್ದಾರೆ. ಈ ಯುವಕರು ಈ ಜಾನಪದ ಕಲೆಗಳು ಇಂಥದ್ರ ಬಗ್ಗೆ ಎಲ್ಲ ಅನಾಸಕ್ತಿ, ಅಂದರೆ ಅವ್ರಿಗೆ ಆಸಕ್ತಿನೇ ಇರಲ್ಲ, ಅದ್ರ ಬಗ್ಗೆ ಒಲವಿಲ್ಲ. ಅವ್ರದ್ದೇ ಆದ ಒಂದು ಟ್ರೆಂಡು, ಅವ್ರದ್ದೇ ಆದ ಒಂದು ಬೇರೆ ಒಂದು ವೃತ್ತಿಗಳಲ್ಲಿ ತೊಡಗಿಸ್ಕೊಂಡು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅಂಥದ್ರಲ್ಲಿ ಈಗ ಅವರಿಗೆ ನೀವೇನು ಸಂದೇಶ ಕೊಡ್ತೀರಾ ಈ ಜಾನಪದ ಕಲೆಯ ಬಗ್ಗೆ ಮತ್ತು ಈ ಕ್ರೀಡೆ ಬಗ್ಗೆ ಅಂತ? ತಾವು ಹೇಳ್ದಂಗೆ ಈಗ ಯುವ ಪೀಳಿಗೆಗಳು ಮೊಬೈಲಿಗೆ ಬಹಳಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಸರ್. ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಅಂತ ಸಂದರ್ಭಗಳನ್ನು ನಾನು ಫೇಸ್ ಮಾಡಿದ್ದೀನಿ ಸರ್. ಇವಾಗಿನ ಯುವಕಗಳಿಗೆ ಬರ್ರಪ್ಪ ನಿಮಗೇನಾರ ಒಂದು ಕಲಿಸ್ತೀನಿ, ಒಂದು ಸಂಘ ಮಾಡಿಕೊಂಡು, ಒಂದು ಸಾಂಸ್ಕೃತಿಕ ಕಲಾ ಸಂಘ ಮಾಡಿಕೊಂಡು ಒಂದು ಕಲೆಯನ್ನು ಅಭ್ಯಾಸ ಮಾಡೋಣ, ಇನ್ನೊಂದು ಪೀಳಿಗೆಗೆ ನಾವು ಹಂಚುವ ಕೆಲಸ ಮಾಡೋಣ ಅಂತ ನಾನು ಬಹಳಷ್ಟು ಹೇಳ್ತೀನಿ ಸರ್. ಆದಷ್ಟು ಮಕ್ಕಳು ಎಲ್ಲ ಮೊಬೈಲ್ನಲ್ಲೇ ತೊಡಗಿಬಿಟ್ಟಿರ್ತಾರೆ ಸರ್. ಹಂಗಾಗಿ ಆ ಮೊಬೈಲ್ ಬಿಟ್ಟು ಹೊರಗೆ ಬರಬೇಕು. ಮೊಬೈಲ್ನಲ್ಲೇ ಆಟ ಆಡ್ತಿದ್ದಾರೆ, ಅದು ಬಿಟ್ಟು ಅಂಗಣಕ್ಕೆ ಬರಬೇಕು.
ಆಗ ಮಾತ್ರ ಅವರು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡು ಸದೃಢವಾಗಿರ್ತಾರೆ. ಈಗ ಮೊಬೈಲ್ ನೋಡಿ ಏನಾಗುತ್ತಂದ್ರೆ ಅಲ್ಲಿ ಆ ರೀತಿ ಅದು ಮಾನಸಿಕವಾಗಿ ಅವರು ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಿದ್ದಾರೆ. ಹಾಗಾಗಿ ಅದರಿಂದ ಹೊರಗೆ ಬಂದು ಈ ಜನಪದ ಕಲೆಗಳನ್ನ ಅವರಿಗೆ ಅವರು ಕಲಿಬೇಕು, ಮತ್ತೆ ಮುಂದಿನ ಪೀಳಿಗೆಗೂ ಹಂಚಿದಾಗ ಮಾತ್ರ ಒಂದು ಊರನ್ನೋದು ಜಾನಪದ ಲೋಕವಾಗಿ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಸರ್, ಈ ಯುವ ಪೀಳಿಗೆ ಒಂದಷ್ಟು ನೀವು ಹೇಳಿದ್ರಿ ಈ ರೀತಿ ಮೊಬೈಲ್ಗಳಿಗೆ ಎಡಿಟ್ ಆಗಿದ್ದಾರೆ, ಅದ್ರ ಮುಖಾಂತರ ಅವರು ಇದು ಮಾಡ್ತಿದ್ದಾರೆ. ಈ ಜಾನಪದ ಕಲೆಗಳಲ್ಲೆಲ್ಲ ಯಾವುದೇ ರೀತಿಯಲ್ಲಿ ಅವರು ಇದಾಗ್ತಿಲ್ಲ. ಹಂಗಾಗಿ ಈ ಜಾನಪದ ಕಲೆಗಳು ಕೂಡ ಅವನತಿ ಹಾದಿಗಳನ್ನು ಹಿಡಿದಿದೆ ಅಂತ ಅಂತೀರಿ. ಈಗ ನಾವು ಅದನ್ನು ಸಂರಕ್ಷಣೆ ಮಾಡಬೇಕು ಅಂತಂದರೆ ಏನೇನು ನಾವು ಒಂದಷ್ಟು ಮೂಲಭೂತವಾಗಿ ಅದಕ್ಕೆ ಸಿದ್ಧತೆ ಮಾಡ್ಕೋಬೇಕು ಅಂತ? ಯುವಕರನ್ನ ಮೊದಲು ಮನವೊಲಿಸೋ ಕೆಲಸ ಆಗಬೇಕು. ಮನವೊಲಿಸೋ ಕೆಲಸ ಆಗ್ಬಿಟ್ಟು ಹಿರಿಯರಾದರು, ನಮ್ಮಂತ ಹಿರಿಯರಾದರು, ನಮ್ಗಿಂತ ವಯಸ್ಸಿನಲ್ಲಿ ಹಿರಿಯರಾದರು, ಅವರೆಲ್ಲ ಒಂದು ಎಲ್ಲಿ ಅಂತಂದ್ರೆ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲು ಊರಂತಾರೆ. ಸೊ ಅಲ್ಲಿಂದ ಶುರು ಆಗ್ಬೇಕು ನಮ್ಮ ಸಂಸ್ಕೃತಿ. ನಾವು ಮಕ್ಕಳಿಗೆ ಹುಟ್ಟಿದ ಮಕ್ಕಳಿಗೆ ನಾವು ಮೊಬೈಲ್ ಕೊಟ್ಟು ಕಳಿಸ್ಬಿಡ್ತೀವಿ, ಅವನು ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾನೆ. ಅದನ್ನ ಬಿಡಿಸೋದು ಬಹಳ ಕಷ್ಟ. ಸೊ ಅದೊಂದು ದಾಸ್ಯ. ಆ ದಾಸ್ಯಕ್ಕೆ ಬಲಿಯಾಗ್ಬಿಡ್ತಾನಲ್ಲ, ಅವನ್ನ ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನ ಮನೆಯಿಂದಲೇ ಶುರು ಆಗ್ಬೇಕು ಸರ್. ಮನೆಯಲ್ಲಿನೇ ಅದನ್ನ ಅವಾಯ್ಡ್ ಮಾಡೋದ್ರ ಮೂಲಕ ಅವರಿಗೆ ಇಂಥ ಬಾಹ್ಯ ಚಟುವಟಿಕೆಗಳು, ದೈಹಿಕ ಚಟುವಟಿಕೆಗಳಿರ್ಬೋದು, ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಅದ್ರಲ್ಲಿ ಇನ್ವಾಲ್ವ್ ಆಗುವ ಆ ರೀತಿಯಲ್ಲಿ ಅದು ಬೆಳೆದಾಗ ಮಾತ್ರ ಇಂಥ ಕಲೆಗಳಿರ್ಬೋದು, ಆಟಗಳು ಬೆಳಿತಾವೆ ಸರ್. ಓಕೆ ಸರ್, ನಿಮ್ಮ ಪ್ರಕಾರ ಯಶಸ್ಸು ಅಂತಂದ್ರೆ ಏನು? ಸಕ್ಸಸ್ ಸರ್, ಸಕ್ಸಸ್ ಅಂತಂದ್ರೆ ನನ್ನ ಪ್ರಕಾರ ಒಂದು ಅಬ್ರಹಾಂ ಲಿಂಕನ್ ಒಂದು ಮಾತು ಹೇಳ್ತಾರೆ, ಮನಸ್ಸು ಮಾಡು, ಕಾರ್ಯಪ್ರವೃತ್ತನಾಗು, ಕಾದು ನೋಡು. ಇದು 3 ಸಾಕು ಸರ್. ಫಸ್ಟ್ ಮನಸ್ಸು ಮಾಡ್ಬೇಕು, ನಾನು ಮಾಡ್ತೀನಿ ಅನ್ನೋ ಒಂದು ಮನಸ್ಸು ಮಾಡಿದ್ರೆ ಮಾತ್ರ ಅವನು ಮುಂದೆ ಅವನು 50% ಗೆದ್ದ ಅಂತಂದ. ಇನ್ನೂ 50% ಅಂದ್ರೆ ಅವನು ಕಾರ್ಯಪ್ರವೃತ್ತನಾಗಬೇಕು. ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ ಮಾಡಿದಾಗ ಮಾತ್ರ ಅವನು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ನಮಗೆ ಯಾವುದೋ ಒಂದು ಅವಕಾಶಗಳು ಒದಗಿ ಬರ್ತವೆ ಸರ್, ಅದನ್ನ ಬಿಡಬಾರ್ದು. ನಾವು ಅದನ್ನ ಅವಕಾಶವನ್ನ ನಾವು ಬಳಸ್ಕೋಬೇಕು. ಸರಿಯಾದ ಸಮಯಕ್ಕೆ ನನಗೆ ಅಂತ ಅವಕಾಶ ಸಿಕ್ಕಿದೆ, ನಾವು ಬಳಸ್ಕೊಂಡು ಮೇಲ್ಮಟ್ಟಕ್ಕೆ ಇರಬೇಕು. ಕೆಲವೊಂದು ಕೆಟ್ಟ ಅವಕಾಶಗಳು ಬರ್ತವೆ, ಅದಕ್ಕೆ ಬಲಿ ಆಗಬಾರ್ದು. ಯೋಚನೆ ಮಾಡಬೇಕು, ಯಾವ್ದಕ್ಕೆ ಹೋದ್ರೆ ನಾನು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬೆಳಿತೀನಿ ಅನ್ನೋದು ಒಂದು ಏಮ್ ಇಟ್ಕೋಬೇಕು. ಅವರು ಜನ 2 ರೀತಿಯಲ್ಲಿ ಗುರುತಾರೆ, ಒಬ್ಬನ ಕೆಟ್ಟವನ್ನಾಗಿ, ಒಬ್ಬನು ಒಳ್ಳೆಯವನಾಗಿ. ಕೆಟ್ಟವನ್ನ ಭಾರಿ ಫಾಸ್ಟ್ ಆಗಿ ಅವನು ಗೊತ್ತಾಗ್ಬಿಡ್ತಾನೆ, ಒಳ್ಳೆಯವನ್ ಗೊತ್ತಾಗೋದು ಬಹಳ ಕಷ್ಟ ಆಗುತ್ತೆ ಸರ್. ಅದಕ್ಕೆ ಹೇಳ್ತಾರೆ, ಕೆಟ್ಟವನಾಗಲಿಕ್ಕೆ ಒಂದು ಕ್ಷಣ ಸಾಕು, ಒಳ್ಳೆಯವನಾಗಲಿಕ್ಕೆ ಬಹಳಷ್ಟು ವರ್ಷಗಳು ಬೇಕಾಗುತ್ತೆ ಅಂತಂದು. ಹಾಗಾಗಿ ಸತತ ಪರಿಶ್ರಮ, ಅವರ ಒಂದು ಯೋಜನೆಗಳು ಯಾವಾಗ ಸರಿಯಾಗಿ ಹಾಕೊಳ್ತಾರೋ ಅವಾಗ ಮಾತ್ರ ಅವ್ರು ಸಕ್ಸಸ್ ಆಗ್ತಾರೆ ಸರ್. ಸರ್, ಈಗ ಈ ಜಾನಪದ ಕಲೆಯನ್ನು ತೊಡಗಿಸ್ಕೊಂಡಿದ್ರ, ಇದನ್ನೆಲ್ಲ ನೀವು ಮುಂದುವರಿಸ್ತಾ ಇದ್ದೀರಾ. ಈಗ ನೀವು ಮುಂದಿನ ಯೋಜನೆಗಳೇನು ಅಂತ? ಸರ್, ನಾನು ಆಗಲೇ ಹೇಳ್ದಂಗೆ ಮಕ್ಕಳಿಗೆ ನಾನು ನನ್ನ ಒಂದು ಏನು ನಿವೃತ್ತಿ ಎಲ್ಲಿದ್ರೂ ಕೂಡ, ಅದ್ರ ಆಚೆನೂ ಕೂಡ ನಾನು ಯಾವತ್ತೂ ಮಕ್ಕಳಿಗೆ ಮಾರ್ಗದರ್ಶನ, ತರಬೇತಿ ನೀಡೋದ್ರಲ್ಲಿ ನಾನು ನಿರಂತರವಾಗಿ ತೊಡ್ಕೊಳ್ತೀನಿ. ಜೊತೆಗೆ ನನ್ನಲ್ಲಿರ್ತಕ್ಕಂಥ ಜಾನಪದ ಕಲೆಗಳನ್ನು ಈ ಒಂದು ಸಮಾಜಕ್ಕೆ ಉಳಿಸಿ ಬೆಳೆಸುವಲ್ಲಿ ನಾನು ಸತತವಾಗಿ ನಿರಂತರ ಪ್ರಯತ್ನ ಮಾಡ್ತೇನೆ. ಈಗೇನೋ ನಾವು ಆನ್ಲೈನ್ ಗ್ರೂಪ್ಗಳನ್ನು ಮಾಡ್ಕೊಂಡಿವಿ, ಅದನ್ನು ಆಫ್ಲೈನ್ ಮಾಡಿಕೊಂಡು ನಾವು ಎಲ್ಲ ಒಂದು ಆಗಲೇ ಹೇಳ್ದಂಗೆ ಜನಪದ ಜಾತ್ರೆಗಳನ್ನು, ಜನಪದ ಉತ್ಸವಗಳನ್ನು ಮಾಡೋದ್ರ ಮೂಲಕ ಇರ್ತಕ್ಕಂಥ ಒಳ್ಳೊಳ್ಳೆ ಹಿರಿತಲೆಗಳನ್ನು ಹುಡುಕಿ ಅವ್ರು ಇರ್ತಕ್ಕಂಥ ಕಲೆಗಳನ್ನು ನಾವು ಅನಾವರಣಗೊಳಿಸಬೇಕು ಅನ್ನೋದು ಒಂದು ಮಹದಾಸೆ ಇದೆ. ಹಾಗಾಗಿ ನಮ್ಮ ಮಕ್ಕಳಿಗೆ ಒಂದು ದೊಡ್ಡ ವೇದಿಕೆ ಸಿಕ್ಕಿದೆ ಸರ್, ತಳಬಾಳು ಹುಣ್ಣಿಮೆ ಅಂತ ವೇದಿಕೆ. ಅದು ದೊಡ್ಡ ವೇದಿಕೆ ಸರ್, ತಳಬಾಳು ಹುಣ್ಣಿಮೆ, ಆಮೇಲೆ ಹಂಪಿ ಉತ್ಸವದಂತ ದೊಡ್ಡ ವೇದಿಕೆಗಳಲ್ಲಿ ನಮ್ಮ ಮಕ್ಕಳು ಅದರಲ್ಲಿ ಭಾಗವಹಿಸಿದ್ದಾರೆ ಸರ್. ಹಾಗೆ ಆ ಮಕ್ಕಳು ಇನ್ನೊಂದು ಟೀಮ್ಗಳನ್ನ ಕಟ್ಕೊಂತ ಹೋಗಲಿ ಅನ್ನೋದು ನಮ್ಮ ಆಸೆ ಸರ್. ಸರ್, ಈಗ ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಿ? ನಾನು ಕೊನೆಯದಾಗಿ ವೀಕ್ಷಕರಿಗೆ ಹೇಳೋದಷ್ಟೇ, ನಾವು ನಮ್ಮದೇ ಆದ ಒಂದು ದಾರಿ ನಡಿಬೇಕು. ಆಮೇಲೆ ಒಳ್ಳೆ ಸನ್ಮಾರ್ಗದಲ್ಲಿ ನಡೆಯೋಣ, ಗುರು ಹಿರಿಯರನ್ನ ನಾವು ಗೌರವಿಸೋಣ, ಅವರ ಒಂದು ಮಾತನ್ನ ನಾವು ಚಾಚು ತಪ್ಪದೆ ಪಾಲನೆ ಮಾಡೋಣ. ಆಮೇಲೆ ನಮ್ಮದೇ ಆದ ಒಂದು ಗುರಿ ಅಂತ ಇರುತ್ತಲ್ಲ, ಆ ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರಬೇಕು ಅಂತಂತೆ. ಗುರುಗಳಿಗೆ ಯಾವತ್ತು ನೀವು ವಿನಯವಾಗಿರಿ, ನಿಮ್ಮ ಗುರಿ ಕಡೆಗೆ ನಿಮ್ಮ ಯಶಸ್ಸು ಯಾವತ್ತೂ ಇರಲಿ, ನಿಮಗೆ ಯಶಸ್ಸು ಖಂಡಿತವಿರುತ್ತದೆ. ವಿದ್ಯೆಗೆ ವಿನಯವೇ ಭೂಷಣ ಅಂತ ಹೇಳ್ತೀವಿ ಸರ್. ಸರ್, ಕೊನೆಯದಾಗಿ ಮೋಟಿವೇಶನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆ ಸಂದರ್ಶನವನ್ನು ನಾನು ಮಾಡಿದ್ದೀನಿ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ನಿಮ್ಮ ಒಂದು ಚಾನಲಲ್ಲೇ ಇದೆ ಮೋಟಿವೇಶನ್ ಅಂತಂದು. ಮೋಟಿವೇಶನ್ ಅದು ಅಂತಂದ್ರೆ ಪ್ರೇರಣೆ ನೀಡುವಂಥದ್ದು.
ನೀವು ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ ನಮಗೆ ಪ್ರೇರಣೆ ಕೊಟ್ಟಂಗೆ ಆಯ್ತು. ಇದು ಜಸ್ಟ್ ನಮ್ಮ ವೀಕ್ಷಕ ನೋಡೋದಷ್ಟೇ ಅಲ್ಲ, ನೀವು ಏನ್ ಇಷ್ಟ ತನಕ ಮಾಡ್ಕೊಂಡ್ ಬಂದಿರಿ ಇದು ಕಡಿಮೆ, ಇನ್ನು ನೀವು ಮಾಡೋದು ಜಾಸ್ತಿ ಇದೆ, ಇದನ್ನ ಮತ್ತೆ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಒಂದು ನಮಗೆ ಮಾರ್ಗವನ್ನು ತೋರಿಸ್ತಾ ಇದ್ರಿ ನೀವು. ಜವಾಬ್ದಾರಿ ಜಾಸ್ತಿ ಆಗಿದೆ. ಅಂತ ಒಂದು ಕೆಲಸವನ್ನ, ಸಾಮಾಜಿಕ ಕಾರ್ಯವನ್ನ ತಾವು ಒಂದು ಉನ್ನತ ಹುದ್ದೆಯಲ್ಲಿದ್ದು ಕೂಡ ಇಂಥ ಕೆಲಸ ಮಾಡ್ತಿದ್ರೆ ತಮಗೊಂದು ನಮಗೆ ಹ್ಯಾಟ್ಸಪ್. ಸೊ ನಾವು ಸ್ಕೌಟ್ ಅಂಡ್ ಗೈಡ್ಸ್ ಅಲ್ಲಿ ಸೇರ್ಕೊಂಡಿದ್ದೇವೆ. ಅವ್ರಿಗೆ ಒಂದು ಮೋಟೋ ಇದೆ, ಒಂದು ಕೈಲಾದಷ್ಟು ಮಾಡುವಂತ, ಕೈಲಾದಷ್ಟು ಸೇವೆ ಮಾಡುವಂತ. ಆ ಕೈಲಾದಷ್ಟು ಸೇವೆಯನ್ನ ಆಲ್ರೆಡಿ ನೀವು ಮಾಡ್ತಾ ಇದ್ರಿ. ನೀವು ನಮಗೆ ಎಲ್ಲ ಇನ್ಸ್ಪಿರೇಷನ್, ನಮಗೆ ಮೋಟಿವೇಶನ್ ಕೊಡಕತ್ತೀರಿ ನೀವು. ಸೊ ನೀವು ನಮಗೆ ಮೋಟಿವೇಶನ್ ಆಗಿ, ನಮಗೆ ಆತ್ಮೀಯ ಸ್ನೇಹಿತನಾಗಿ ಇದು ಒಂದು ಒಳ್ಳೆ ಒಂದು ಚಾನಲ್ ಅನ್ನು ನೀವು ಲಾಂಚ್ ಮಾಡ್ತಾ ಇದ್ರಿ. ಒಳ್ಳೊಳ್ಳೆ ಸಾಧಕರ ಒಂದು ಪರಿಚಯವನ್ನ ಮಾಡುವುದರ ಮೂಲಕ ಎಲ್ಲ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತಿದ್ರಿ. ತಾವುಗಳು ಒಳ್ಳೆ ಅಥ್ಲೀಟ್ ಆಗಿ, ಒಳ್ಳೆ ಸಾಹಿತಿಯಾಗಿ, ಸಕಲ ಕಲಾ ವಲ್ಲಭರಾಗಿ ಡ್ಯಾನ್ಸಿಂಗ್ ಮಾಡ್ತೀರಿ, ಭಾಷಣವನ್ನು ಚೆನ್ನಾಗಿ ಮಾಡ್ತೀರಿ, ಅವೆಲ್ಲ ಬೇರೆಯವರಿಗೆಲ್ಲ ಮೋಟಿವೇಶನ್ ಸ್ಪೀಚ್ ಮಾಡ್ಲಿಕ್ಕೆ ಹೋಗ್ತೀರಿ. ಈ ರೀತಿ ಎಲ್ಲ ಕಲಾ ಇರ್ತಕ್ಕಂಥ ನೀವು ಇಂಟರ್ವ್ಯೂ ಮಾಡಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ ಸರ್. ಆಮೇಲೆ ಈಗ ನಾವು ಒಂದಷ್ಟಲ್ಲಿ ಇಷ್ಟೆಲ್ಲ ಮಾತಾಡಿದ್ವು ಸರ್. ಈಗ ಈ ಮಾತೆಂಬ ಜ್ಯೋತಿರ್ಲಿಂಗ ತರಬೇತಿಯಲ್ಲಿ ನೀವು ಮೊದಲ ಕಲಿಕಾ ವಿದ್ಯಾರ್ಥಿ ಅಂತ ಕೂಡ ನಮ್ಮ ಸತೀಶ್ ಸರ್ ಕೂಡ ಹೇಳಿದರು ಮೊದಲನೇ ಬ್ಯಾಚಿಗೆ. ಅದೊಂದು ಒಂದು ಸೆಕೆಂಡ್ ಹೇಳ್ಬೋದಾ ಸರ್? ಸರ್, ನಾವು ಫಸ್ಟ್ ಪ್ರತಿಭಾ ಪರಿಷತ್ನಲ್ಲಿ, ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ ರಿಜಿಸ್ಟ್ರೇಷನ್ ಮೈಸೂರು, ಅದರ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಪಿ ಮಹೇಶ್ ಸರ್ ಅವರು. ಅವ್ರೇನ್ ಮಾಡಿದ್ರು, ಒಂದು ಸ್ಪಾರ್ಕ್ ಅಕಾಡೆಮಿ ಅಂತ ಮಾಡಿದ್ರು. ಸ್ಪಾರ್ಕ್ ಅಕಾಡೆಮಿ ಅಂತ ಮಾಡಿಬಿಟ್ಟು ಅಲ್ಲಿ ಭಾಷಣ ಕಲೆ ತರಬೇತಿ ಅಂತ ಒಂದು ಸ್ಟಾರ್ಟಿಂಗ್ ಇಟ್ಟರು. ಅದರಲ್ಲಿ ನಾವು ಒಂದು 23 ಜನ ನಾವು ಕಲಿಕಾರ್ಥಿಯಾಗಿ ಅಲ್ಲಿ ಬಂದು, ನಾವು ಟೀಚರ್ ಆಸ್ ಯೂಶುವಲ್ ನಾವು ಮಾತಾಡ್ತೇವೆ. ಮಾತಾಡ್ಲಿಕ್ಕೆ ಒಂದು ಫ್ರೇಮ್ ಬೇಕಲ್ಲ, ಒಂದು ಭಾಷಣ ಸಿಸ್ಟಮೆಟಿಕ್ ಆಗಿ ಮಾತಾಡಬೇಕಾಗುತ್ತೆ. ಹೆಂಗ್ ಬೇಕಂಗ್ ಮಾತಾಡಕ್ ಬರೋದಿಲ್ಲ. ಹಂಗೆ ಒಂದು ಭಾಷಣ ಅಂತಂದಾಗ ಪ್ರೇಕ್ಷಕರಿಗೆ ನಾವ್ ಏನ್ ಕೊಡ್ಬೇಕು, ನಾವ್ ಮೆಸೇಜ್ ಏನ್ ತಲುಪಿಸ್ಬೇಕು, ಅವ್ರ ಮುಂದೆ ನಾವು ಹೇಗ್ ನಿಂತ್ಕೋಬೇಕು, ಭಯ ಆದಾಗ ನಾವ್ ಯಾವ ರೀತಿ ಅದನ್ನ ನಿಭಾಯಿಸ್ಕೋಬೇಕು, ಅದನ್ನೆಲ್ಲ ಟೆಕ್ನಿಕ್ಸ್ ಅನ್ನ ಹೇಳ್ಕೊಟ್ರೆ. ನಾವು ಸುಮ್ನೆ ಸೇರಿದ್ದಲ್ಲ ಅದು. ಇನ್ನು ಏನಪ್ಪಾ ಅದ್ರಾಗ ಏನೈತಿ ಭಾಷಣದಾಗ ಮಾಮೂಲಿ ಮಾತಾಡ್ತೀವಿ ಅಂತ, ಆದ್ರೆ ಅದ್ರ ಟೆಕ್ನಿಕ್ಸ್ ಇರ್ತಾವಲ್ಲ, ಆ ಟೆಕ್ನಿಕ್ ಅನ್ನು ತಿಳ್ಕೊಳ್ಳಿಕ್ಕೆ ನಾವು ಸೇರಿದ್ವಿ. ಸೊ ಇವತ್ತು ಒಂದು ಮುಖಾಮುಖಿಯಾದ ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ದಾರೆ, ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಸ್ಪಾರ್ಕ್ ಅಕಾಡೆಮಿಗೆ ಒಂದು ಹ್ಯಾಟ್ಸಪ್ ಎಲ್ಲ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೆ ಸಂದರ್ಶನದಲ್ಲಿ ಇಷ್ಟು ಚೆನ್ನಾಗಿ ನೀವು ಮಾತಾಡಿದ್ದೆ ಒಂದು ಸರ್. ಆಮೇಲೆ ಇನ್ನೊಂದು ಕ್ವಶನ್ ಸರ್, ಈಗ ರಮೇಶ್ ಸರ್ ನೀವು ಒಟ್ಟಿಗೆ ಇರ್ತೀರಿ ಯಾವಾಗ? ಹೌದು. ಅವರು ನಿಮ್ಗೆ ಬಾಂಧವ್ಯ ಹೇಗೆ ಸರ್? ಸರ್, ರಮೇಶ್ ಸರ್ ಅವರು ನೋಡ್ತಿದ್ವಿ ನಾವು ಅವ್ರನ್ನ. ನಾವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದಾಗ ಅವರು ದಾವಣಗೆರೆ ಜಿಲ್ಲೆಯಿಂದ ಬರ್ತಾ ಇದ್ರು, ನೋಡ್ತಿದ್ವಿ ಅಷ್ಟೇ, ಪರಿಚಯ ಅಷ್ಟೇ ಇದ್ದಿದ್ದು. ಕಲಾವಿದ್ರಂತಂದ್ರೆ ಅದು ಕಲಾ ಸಮಾಗಮ ಅಲ್ವಾ. ಇದು ಅರ್ಪಣೆ ಟೀಮ್ ನಮ್ದು ಮೂಲ ಟೀಮ್ ಅದು. ನಾನು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಇಂದ ಮೂಡಿಗೆ ತಾಲೂಕಿಂದ ಹೋದವನು. ಅವ್ರು ನಮ್ಮ ತಾಲೂಕಿಂದ ಬರಲ್ಲ, ನಮ್ಮ ತಾಲೂಕು ಅನ್ನೋದು ಒಂದು ಅಕ್ಕರೆ ಇರುತ್ತದೆ. ಆ ಟೀಮ್ ನಲ್ಲಿ ಅವ್ರನ್ನ ನೋಡ್ತಿದ್ವಿ. ಬರ್ತಾ ಆತ್ಮೀಯರಾದ್ರು. 2021ಕ್ಕೆ ಇಲ್ಲಿ ಹರಪಣಿಗೆ ಬಂದ್ಮೇಲೆ ನೇರವಾಗಿ ಅವ್ರ ತಂಡದಲ್ಲಿ ಸೇರ್ಕೊಂಡೆ. ನಾನು ಹಡಗಲಿ ತಾಲೂಕಲ್ಲಿ ಒಂದು ಟೀಮನ್ನು ಕಟ್ಟಿದ್ದೆ. ಅಲ್ಲಿ ಒಂದು ನಮ್ಮ ಜಾನಪದ ತಂಡ ಇತ್ತು. ಅಲ್ಲಿ ಬಿಟ್ಟು ಈ ತಾಲೂಕಿಗೆ ಬಂದ್ಮೇಲೆ ಇಲ್ಲಿ ಸೇರ್ಕೊಂಡೆ. ನನಗೊಂದು ಗೂಡು ಸಿಕ್ಕಂಗಾಯ್ತು, ಸೇರ್ಕೊಂಡ್ವಿ. ಅಲ್ಲಿಂದ ಅವರ ಆತ್ಮೀಯ ಒಂದು ಸಂಬಂಧ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಕರ್ನಾಟಕ ರಾಜ್ಯ ಜಾನಪದ ಜಾಣರ ಒಂದು ವೇದಿಕೆ ಹರಪನಹಳ್ಳಿ ಅಂತ ಒಂದು ಹೆಸರಿಟ್ಕೊಂಡು ಅವರು ಈಗ ಏನು ಸಂಚಾಲಕರಾಗಿ ಕೆಲಸ ಮಾಡ್ತಿದ್ದಾರೆ. ನೋಂದಣಿ ಮಾಡ್ತಿದ್ವಿ, ಅದರಲ್ಲಿ ಖಜಾಂಚಿಯಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಜಾನಪದ ಕಲಾವಿದರು. ಹೌದು, ಅವರು ಜಾನಪದ ಕಲಾವಿದರು. ಅವರು ರಾಜ್ಯ ಮಟ್ಟದಲ್ಲೂ ಕೂಡ ವಿನ್ ಆಗಿದ್ದಾರೆ, ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ. ಅವರು ಹಲವು ಬಾರಿ ಅವರ ತಂಡ ಇದೆಯಲ್ಲ, ಹರಪನಹಳ್ಳಿ ತಂಡ, ಈಗ ನಮ್ಮ ತಂಡ ಅದು. ಆ ತಂಡದಲ್ಲಿ ಅವರು ಕೂಡ ಹಲವಾರು ಬಾರಿ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಾರೆ. ಒಳ್ಳೆ ಈಜುಪಟು, ಒಳ್ಳೆ ಸಂಘಟನಾಕಾರರು, ಒಳ್ಳೆ ಮಾತುಗಾರರು, ಒಳ್ಳೆ ಒಂದು ಆತ್ಮೀಯ ಒಂದು ಸ್ನೇಹ ಭಾವ ಇರ್ತಕ್ಕಂಥ ಜೀವಿ. ಸರ್, ಕೊನೆಯದಾಗಿ ಒಂದು ಗೀತೆ ಹೇಳಿ ಸರ್, ಜಾನಪದ ಗೀತೆ. ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಕರಿಯತ್ತು ಕಾಳಿಂಗ ಬಿಳಿಯತ್ತು ಮಾಲಿಂಗ, ಸರದಾರ ನನ್ನೆತ್ತು ಸಾರಂಗ, ಸರದಾರ ನನ್ನೆತ್ತು ಸಾರಂಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಸರದಾರ ನನ್ನೆತ್ತು ಸಾರಂಗ ಬರುವಾಗ, ಭೂಮಂಡಲವೆಲ್ಲ ನಡುಗೀತೋ, ಭೂಮಂಡಲವೆಲ್ಲ ನಡುಗೀತೋ, ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರುಗೋಲು, ಬಂಗಾರದ ಶೆಡ್ ಬಲಗೈಯೋ, ಬಂಗಾರದ ಶೆಡ್ ಬಲಗೈಯೋ.
ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ನಮ್ಮ ಈ ವೀಕ್ಷಕರಿಗೆ ನಿಮ್ಮ ಒಂದು ಮನೋರಂಜನೆಯನ್ನು ಕೊಟ್ಟರಿ, ಜಾನಪದದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟರಿ. ತುಂಬ ನನಗೆ ಇಷ್ಟ ಆಯಿತು ಈ ಕಾರ್ಯಕ್ರಮ. ಇಲ್ಲಿ ತನಕ ತಾಳ್ಮೆಯಿಂದ ಕೂತು ನಮ್ಮ ವೀಕ್ಷಕರಿಗೆ ಒಂದಷ್ಟು ನೀವು ನಿಮ್ಮ ಕಲೆಯನ್ನು ಹೇಳಿದಿರಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ನಮಗೊಂದು ಒಳ್ಳೆ ಅವಕಾಶವನ್ನು ನೀವು ನೀಡಿದ್ದಕ್ಕಾಗಿ ತಮ್ಮ ಒಂದು ಮೋಟಿವೇಶನ್ ಕನ್ನಡ ಚಾನಲ್ಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ರಮೇಶ್ ಎಂ ಅಂತೇಳಿ, ಶಿಕ್ಷಕರು ಹರಪನಹಳ್ಳಿ. ಸರ್, ಈಗ ಮೂರ್ತಿ ಸಾರು ನೀವು ತುಂಬ ಫ್ರೆಂಡ್ ಅಂತ ಅಂದರು. ಹೌದು ಸರ್. ನಿಮ್ಮ ಬಗ್ಗೆ ಕೂಡ ಈ ಇಂಟ್ರೋ ಅಲ್ಲಿ ಅವರು ಹೇಳಿದರು, ಸಾಕಷ್ಟು ನಿಮ್ಮ ಬಗ್ಗೆ ಹೇಳಿದರು. ಸರ್, ಈ ಜಾನಪದ ವೇದಿಕೆಯನ್ನು ನೀವು ಹೇಗೆ ಈ ವಿಜಯನಗರ ಜಿಲ್ಲೆಯಲ್ಲಿ ನೀವು ಯಾಕೆ ಮಾಡಿದ್ರಿ ಅಂತ? ಅದು ಜಾನಪದ ಜಾಣರ ವೇದಿಕೆ ಅನ್ನುವಂಥದ್ದು ಒಂದು ಜಾನಪದ ಕಲೆಯನ್ನ ಉಳಿಸುವಂತ ಬೆಳೆಸುವಂತ ನಿಟ್ಟಿನೊಳಗ ಮೂರ್ತಿ ಎಲ್ಲವರು ಹಾಗೂ ನಾವು ಜೊತೆಗೂಡಿಕೊಂಡು ಒಂದು ಜಾನಪದ ಜಾಣರ ವೇದಿಕೆ ಹರಪನಹಳ್ಳಿ ಅನ್ನುವಂತ ಶೀರ್ಷಿಕೆಯನ್ನು ಇಟ್ಟು ಇದನ್ನ ರಾಜ್ಯ ಹಂತದ ಎಲ್ಲ ಪ್ರತಿಭೆಗಳನ್ನ ಅನಾವರಣಗೊಳಿಸಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ನಮ್ಮ ಹರಪನಹಳ್ಳಿಯ ಜಾನಪದ ಜಾಣರ ವೇದಿಕೆ ಸರ್. ಹೌದಾ ಸರ್? ಈಗ ಈ ಜಾನಪದ ವೇದಿಕೆಯಲ್ಲಿ ನೀವೇನು ಜವಾಬ್ದಾರಿ ತಗೊಂಡಿದ್ರಿ ಸರ್? ಸರ್, ಇಲ್ಲಿವರೆಗೂ ನಮ್ಮ ಮೂರ್ತಿಯವರು ಪ್ರಧಾನ ಸಂಚಾಲಕರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ರು. ನಾನು ಸಂಚಾಲಕರಾಗಿ, ನಮ್ಮ ಜಯಂತಿ ಉದ್ದಾರ್ ಮೇಡಮ್ ಅವರು ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ರು. ಹಾಗಾಗಿ ಈಗ ಅದನ್ನ ರಿಜಿಸ್ಟ್ರೇಷನ್ ಅನ್ನ ಮಾಡ್ತಾ ಇದೀವಿ. ಹಾಗಾಗಿ ಅವರನ್ನ ನಮ್ಮ ಮೂರ್ತಿ ಎಲ್ಲವರನ್ನ ನಮ್ಮ ವೇದಿಕೆಯ ಅಧ್ಯಕ್ಷರನ್ನಾಗಿ ಮಾಡಿಕೊಂಡು ನಾನು ಖಜಾಂಚಿಯಾಗಿ ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್, ಓಕೆ ಸರ್. ಈಗ ಮೂರ್ತಿಯವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ, ನೀವು ಜಾನಪದ ವಿಚಾರದಲ್ಲಿ? ಮೂರ್ತಿಯವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅನ್ನುವಂತ ಒಂದು ನಾಡ್ನುಡಿ ಇದೆ ಸರ್. ಹಾಗೇನೆ ಅವರು ಇನ್ನೊಂದು ಗಾದೆ ಮಾತು ಹೇಳ್ತಾರೆ, ಆಡು ಮುಟ್ಟದ ಸೊಪ್ಪಿಲ್ಲ, ಮೂರ್ತಿಯವರು ಹೋಗದ ವೇದಿಕೆಗಳಿಲ್ಲ ಅನ್ನುವಂತ. ಆ ರೀತಿಯೊಳಗೆ ಅವರು ಹಲವಾರು ರೀತಿಯಲ್ಲಿ ಜಾನಪದ ಗೀತೆಗಳಿರ್ಬೋದು, ಲಾವಣಿ ಪದಗಳಿರ್ಬೋದು, ಕಂಸಾಳೆ ಗೀತೆಗಳಿರ್ಬೋದು, ಹೀಗೆ ನಾನಾ ತರದ ಜಾನಪದ ಕಲೆಯ ಪ್ರಕಾರಗಳನ್ನ ಮೈಗೂಡಿಸಿಕೊಂಡು ಒಂದು ತಂಡದಲ್ಲಿ ಅತ್ಯುತ್ತಮವಾದಂತ ಗಾಯಕರು ಅಂತ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥವ್ರು ಸರ್. ಅದು ನಮ್ಮ ತಂಡಕ್ಕೆ ಅವ್ರದೊಂದು ಶಕ್ತಿ ಬಂದಂತಾಗಿದೆ, ನಮ್ಮ ಹರಪನಹಳ್ಳಿ ತಂಡಕ್ಕೆ. ಥ್ಯಾಂಕ್ ಯು ಸರ್. ಸರ್, ನಿಮ್ಮ ಏನಾರು ಒಂದು ವೀಕ್ಷಕರಿಗೋಸ್ಕರ ಏನಾರು ಒಂದು ಗೀತೆ ಹೇಳ್ಬೋದಾ ಸರ್, ಸಣ್ಣದಾಗಿ? ಓಕೆ ಸರ್, ಓಕೆ. ಈಗ ಇನ್ನೊಂದು ನಾವು ಜಾನಪದ ಕಲೆಯನ್ನ ಉಳಿಸ್ತಾ ಇರೋದ್ರಿಂದ ಜಾನಪದ ಗೀತೆಯ ಒಂದು ತುಣುಕನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ ಸರ್. ಜಾತ್ರೆಗೆ ಹೋಗ್ತೀನಿ, ದವನವ ತರ್ತೀನಿ, ಜಾತ್ರೆಗೆ ಹೋಗ್ತೀನಿ, ದವನವ ತರ್ತೀನಿ, ಹೂವ ತರ್ತೀನಿ, ಹೂವ ತರ್ತೀನಿ, ತುರ್ಬಿಗೆ ಎಣ್ಣೆ ಬಳೆಯ ತರ್ತೀನಿ, ಬಲಗೈಗೆ ಬಳೆಯ ತರ್ತೀನಿ, ಬಲಗೈಗೆ ಬಳೆಯ ತರ್ತೀನಿ, ಬಲಗೈಗೆ. ಜಾತ್ರೆಗೆ ಹೋಗ್ತೀನಿ, ದವನವ ತರ್ತೀನಿ, ಹೂವ ತರ್ತೀನಿ, ತುರ್ಬಿಗೆ ಹೂವ ತರ್ತೀನಿ, ತುರ್ಬಿಗೆ ಎಣ್ಣೆ ಬಳೆಯ ತರ್ತೀನಿ, ಬಲಗೈಗೆ ಬಳೆಯ ತರ್ತೀನಿ, ಬಲಗೈಗೆ ಬಳೆಯ ತರ್ತೀನಿ, ಬಲಗೈಗೆ. ಥ್ಯಾಂಕ್ ಯು ಸರ್. ನೀವು ಮೂರ್ತಿಯವ್ರ ಬಗ್ಗೆ ಒಳ್ಳೆಯ ನುಡಿಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಒಂದು ಶೋಭೆಯನ್ನು ತಂದಿದ್ರಿ. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ ರೀತಿ ನಾವು ಕರೆದಾಗ ಮತ್ತೆ ಕೂಡ ನೀವು ಇಂಥ ಒಂದು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಜಾನಪದದ ಬಗ್ಗೆ ಏನಾದ್ರು ಮಾಹಿತಿಗಳನ್ನು ಕೇಳಿದಾಗ, ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀನಿ ಅಂತಂದಾಗ ಸಂಪೂರ್ಣ ಸಹಕಾರ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಖಂಡಿತವಾಗ್ಲಿ ಸರ್, ಖಂಡಿತವಾಗ್ಲಿ. ಧನ್ಯವಾದಗಳು ಸರ್. ಧನ್ಯವಾದ.